ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಿ ನಾಗೇಂದ್ರ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿದ್ಯಾಕೆ ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಾ ಇದ್ರೆ, ಹೋರಾಟಕ್ಕೆ ಸಿದ್ಧತೆ ಮಾಡ್ಕೊಂಡ ಇದ್ರೆ, ಬಟ್ ಸರ್ಕಾರ ಮಾತ್ರ ಬಿ ನಾಗೇಂದ್ರ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿದ್ದೇ ಕರೆಕ್ಟ್ ಆಗಿದೆ ಅನ್ನೋ ರೀತಿಯಲ್ಲಿ ಬಿ ನಾಗೇಂದ್ರ ಅವರ ಬೆನ್ನಿಗೆ ನಿಂತ್ಕೊಂಡಿದೆ ಸರ್ಕಾರ. ಸಚಿವ ನಾಗೇಂದ್ರ ಬೆನ್ನಿಗೆ ರಾಜ್ಯ ಸರ್ಕಾರ. ನಾಗೇಂದ್ರ ವಿಚಾರದಲ್ಲಿ ಸಚಿವರು ಶಾಸಕರಿಗೆ ಮುಖ್ಯಮಂತ್ರಿಗಳು ಮೆಸೇಜ್ ಕೊಟ್ಟಾಗಿದೆಯಂತೆ. ಆಲ್ರೆಡಿ ವಿಪಕ್ಷಗಳಿಗೆ ಆರೋಪಗಳಿಗೆ ಸಂಬಂಧಪಟ್ಟಂತೆ ಕೌಂಟರ್ ಕೊಡಬೇಕು ಅಂತ ಮುಖ್ಯಮಂತ್ರಿಗಳು ರಣತಂತ್ರ ರೂಪಿಸಿದ್ದಾರೆ. ನಾಗೇಂದ್ರ ವಿಚಾರ ಪ್ರಸ್ತಾಪ ಆದ್ರೆ ಕೇಂದ್ರದ ಹಗರಣಗಳ ಪ್ರಸ್ತಾಪಕ್ಕೆ ಪ್ಲಾನ್ ರೂಪಿಸಿದ್ದಾರಂತೆ. ಸಚಿವರ ಬೆನ್ನಿಗೆ ನಿಂತು ವಾದ ಮಂಡನೆಗೆ ಸಚಿವರಿಗೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದು, ವಾಲ್ಮೀಕಿ ಹಗರಣದ ಹಣ ಮರಳಿ ಬೊಕ್ಕಸಕ್ಕೆ ಬಂದ ಬಗ್ಗೆ ಪ್ರಸ್ತಾಪ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ವಿಪಕ್ಷಗಳ ಆರೋಪಕ್ಕೆ ಕೌಂಟರ್ ಕೊಡೋದಕ್ಕೆ ನಾಗೇಂದ್ರ ಅವ್ರಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಸೊ ಒಟ್ನಲ್ಲಿ ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಖಂಡಿತ ತಗೊಳ್ಳೋಕ್ ಸಾಧ್ಯ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಮುಖ್ಯಮಂತ್ರಿಗಳು. ಸೊ ಆಲ್ರೆಡಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈ ಹಿಂದೆ ಮಾಧ್ಯಮದವರು ಕೂಡ ಅದನ್ನ ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿದ್ರು, ಯಾರ ಮೇಲೆ ಕೇಸ್ ಇಲ್ಲ ಹೇಳಿ, ಯಾವ ರಾಜಕಾರಣಿಗಳ ಮೇಲೆ ಕೇಸ್ ಇಲ್ಲ ಹೇಳಿ. ಸೊ ಈ ವಿಚಾರಗಳು ಬಂದಾಗ ಬಿ ನಾಗೇಂದ್ರ ಅವರ ರಾಜೀನಾಮೆ ಸದ್ಯಕ್ಕಿಲ್ಲ ಅನ್ನುವಂತ ಸ್ಪಷ್ಟ ಸಂದೇಶ ಮುಖ್ಯಮಂತ್ರಿಗಳೇ ರವಾನೆ ಮಾಡ್ಬಿಟ್ರು. ಹಂಗಾಗಿ ಈಗ ನೀವು ಸದನದಲ್ಲಿ ವಿಪಕ್ಷಗಳು ಪ್ರಶ್ನೆ ಮಾಡ್ತಾರೆ ಅಂತ ಅಂದ್ರೆ ಮೋಸ್ಟ್ಲಿ ಈ ರೀತಿ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು, ಆ ಮೂಲಕ ನೀವು ವಿಪಕ್ಷಗಳ ಬಾಯಿ ಮುಚ್ಚಿಸ್ಬೇಕು ಅಂತ ಸಚಿವ ನಾಗೇಂದ್ರ ಸೇರಿದಂತೆ ಉಳಿದಂತಹ ಸಚಿವರು ಮತ್ತು ಶಾಸಕರುಗಳಿಗೂ ಕೂಡ ಖಡಕ್ ಸೂಚನೆಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅಲ್ಲಿಗೆ ಕೇಂದ್ರದ ಹಗರಣ, ಬಿಜೆಪಿ ಅವಧಿಯಲ್ಲಿ ಆಗಿರುವಂತಹ ಭ್ರಷ್ಟಾಚಾರಗಳು, ಬಿಜೆಪಿ ನಾಯಕರ ಮೇಲೆ ಇರುವಂತಹ ಒಂದಷ್ಟು ಕೇಸ್ಗಳು, ಇದೆಲ್ಲವನ್ನ ಪ್ರಸ್ತಾಪ ಮಾಡುವ ಮೂಲಕ ವಿಪಕ್ಷಗಳ ಅಸ್ತ್ರಕ್ಕೆ ಪ್ರತ್ಯಸ್ತ್ರ ಅನ್ನೋ ರೀತಿಯಲ್ಲಿ ಅವರ ಬಾಯಿ ಮುಚ್ಚಿಸೋ ಪ್ರಯತ್ನ ಆಡಳಿತ ಪಕ್ಷದಿಂದ ಆಗಬೇಕು. ಅದನ್ನ ಸಮರ್ಥವಾಗಿ ನಾವೆಲ್ಲ ನಿಭಾಯಿಸಬೇಕು ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ ಸೂಚನೆ ಕೊಟ್ಟಿದ್ದಾರಂತೆ. ಸೊ ಕಾದು ನೋಡಬೇಕು ಇವತ್ತು ಈ ಸೂಚನೆಯನ್ನ ಸಚಿವರು ಶಾಸಕರುಗಳು ಎಷ್ಟರ ಮಟ್ಟಿಗೆ ಎಷ್ಟು ಖಡಕ್ ಆಗಿ ಪಾಲನೆ ಮಾಡ್ತಾರೆ ಸದನದಲ್ಲಿ ಅಂತ.